ಟಚ್ ಮಾಡ್ಬೇಡ ಅದಕ್ಕೆ. ಇವಾಗ ಮಟನ್ ಎಲ್ಲ ರೆಡಿ ಆಗ್ತಿದೆ, ಎಲ್ಲ ಕ್ಲೀನ್ ಆಯಿತು. ಇನ್ನು ಒಳಗಡೆ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಬೇಕು. ಸೊ ಮಸಾಲೆ ಎಲ್ಲ ಹಾಕ್ತಾಯಿದ್ದಾರೆ. ಇಲ್ಲೂ ರೆಡಿ ಆಗ್ತಾ ಬಂತು, ಸ್ವಲ್ಪ ಟೈಮ್ ಹಿಡಿತದೆ ಇನ್ನು ರೆಡಿ ಆಗೋಕ್ಕೆ. ಸೊ ರೆಡಿ ಆದಮೇಲೆ ನೋಡೋಣ, ಇಲ್ಲ ಆಮೇಲೆ ಸಿಗೋದು ಮತ್ತೆ. ಸೊ ಮಟನ್ ಎಲ್ಲ ಹಾಕಿದ್ದಾರೆ. ಈಗ ಇನ್ನೊಂದು ಬಕೆಟ್ ಇದೆ ಮಟನು. ಸೊ ಅದು ಬರ್ತಾ ಇದೆ. ಬಶಾ ಇಲ್ಲಿ ಕಲ್ಲ ಕಾಯಿಡಲೇ.
ಟೆಸ್ಟ್ ಮಾಡ್ಬಿಡ ಅದಕ್ಕೆ ಅಕ್ಷಯ್ ಹೋಟೆಲ್ನಲ್ಲಿ ಗ್ರಾಫಿಟಿಗಳನ್ನು ನೋಡ್ಬೋದು. ಗ್ರಾಫಿಟಿ ಪೇಂಟಿಂಗ್ ಹೆಂಗಿದೆ ನೋಡಿ, ಸಕ್ಕತ್ತಾಗಿದೆ, ತುಂಬ ಅಟ್ರಾಕ್ಷನ್ ಆಗುತ್ತೆ, ಕಲರ್ಫುಲ್ ಆಗಿದೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ನಾರ್ಮಲ್ ಗೋಡೆ ಮೇಲ್ಗಡೆ ಮಾಡಿದ್ದಾರೆ, ಡಿಫ್ರೆಂಟ್ ಆಗಿದೆ. ಸೊ ಇದು ನೋಡಿ, ಪೇಂಟಿಂಗ್ ಅಂತೂ ಚೆನ್ನಾಗಿ ಮಾಡಿದ್ದಾರೆ. ಗ್ರಾಫಿಟಿ ಹಾರ್ಸು ಅಷ್ಟೇ. ಹೋಟ್ಲ್ ಒಳಗಡೆ ಎಂಟ್ರಿನೇ ಅಟ್ರಾಕ್ಷನ್ ಆಗಿದೆ, ಅಷ್ಟು ಚೆನ್ನಾಗಿದೆ. ಅಲ್ಲೇ ಇರು. ಅವ್ರು ಕೇಳ್ಬಿಟ್ಟು ಕೊಡ ಮಗ. ಸೊ ಗೈಸ್, ಈಗ ಸ್ಟಾರ್ಟ್ ಆಗಿದೆ, ಫುಲ್ಲು ಜನರು ಕ್ಯೂ. ಹೋಗಿ ತೊಗೊಳೋಣ. ಈಗ ನಾನು ತೊಗೊಂಡಿದ್ದೀನಿ, ಮತ್ತು ಫ್ರೆಂಡ್ಸ್ ಎಲ್ಲ ಇದ್ದಾರೆ ಒಳಗಡೆ, ಜೊತೆಲಿ ಊಟ ಮಾಡೋಣ. ಟೇಸ್ಟ್ ಆಗಿದೆ ಅಂತ ನೋಡೋಣ. ಗೈಸ್, ಇಲ್ಲಿ ಅವರು ಫ್ರೆಂಡ್ಸ್ ಇದ್ದಾರೆ, ಇವ್ರನ್ನ ಕೇಳೋಣ ಹೇಗಿದೆ ಟೇಸ್ಟ್ ಅಂದ್ಬಿಟ್ಟು. ಬ್ರೋ, ಹೇಗಿದೆ ಬ್ರೋ ಟೇಸ್ಟು? ಚೆನ್ನಾಗಿದೆ. ಅದೇ ಗಾಡಿ. ಸೊ ನನಗೆ ಫಸ್ಟ್ ಟೈಮ್ ಆ್ಯಕ್ಚುಲಿ. ಸೊ ನಾನು ಒಂದು 250ಗೆ ಒಂದು ಒಳ್ಳೆ ಮಟನ್ ಬಿರಿಯಾನಿ, ಅದ್ರ ಜೊತೆ ಕಾಂಪ್ಲಿಮೆಂಟ್ರಿ ಲೆಗ್ ಪೀಸು, ಇದೇ ಫಸ್ಟ್ ಟೈಮ್ ತಿಂತಾ ಇದ್ದೀನಿ. ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ, ಬಿರಿಯಾನಿ ಇಷ್ಟ ಆಯಿತು ನನಗೆ. ಲೆಗ್ ಪೀಸು ಕೂಡ ಚೆನ್ನಾಗಿದೆ. ಆಮೇಲೆ ಸೂಪ್ ಮಾತ್ರ 20 ರೂಪಾಯಿಗೆ ಸಪ್ರೇಟಾಗಿ ತೊಗೊಂಡೆ, ಅದು ಕೂಡ ಚೆನ್ನಾಗಿದೆ. ಯಾವುದೂ ಲೈಕ್ ಚೆನ್ನಾಗಿಲ್ಲ. ಒಂಚೂರು ಸಾಲ್ಟ್ ಇರ್ಬೋದು, ಒಂಚೂರು ಸ್ಪೈಸ್ ಇರ್ಬೋದು ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಸ್ಪೈಸಸ್ ಎಲ್ಲ ಕರೆಕ್ಟಾಗಿ ಹಾಕಿದ್ದಾರೆ. ನನಗಂತೂ ಇಷ್ಟ ಆಯಿತು, ಚೆನ್ನಾಗಿದೆ. ಸೊ ಬ್ರೋ, ಕಾಂಪ್ಲಿಮೆಂಟ್ರಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನೀವು ಒಬ್ಬರೇ ಬಂದರೆ ಯಾರು ಬಂದವರು? ನಾನು ಮತ್ತು ನಮ್ಮ ಚಾನಲ್ ಕ್ಯಾಮ್ರಾಮನ್ ಇದ್ದಾರೆ. ಇವ್ರದ್ದು ಒಂದು ಚಾನಲ್ ಇದೆ ತಮಗೆ ಅಲ್ಲಿ. ನನ್ನ ಹೆಸರು ಉದಯ್. ಚೆನ್ನಾಗಿತ್ತು, ಬಿರಿಯಾನಿ ತುಂಬ ಚೆನ್ನಾಗಿತ್ತು. 250 ರೂಪೀಸ್ಗೆ ಹೊತ್ತು ಒಂದು ಲೆಗ್ ಪೀಸ್ ಮತ್ತು ಮಟನ್ ಬಿರಿಯಾನಿ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಓಕೆ. ಸೊ ಅಕ್ಷಯ್ ದಮ್ ಬಿರಿಯಾನಿ
ಬೆಳಗ್ಗೆ ಒಂದು ಬೇಗ ಬಂದಿದ್ದಕ್ಕೆ ಸ್ವಲ್ಪ ಹೊರ್ತು ಅನಿಸುತ್ತೆ. ವೆಯ್ಟ್ ಮಾಡಿ ಬಿಸಿ ಬಿಸಿಯಾಗಿ ತಿಂತಾ ಇರುತ್ತೆ. ವೀಕೆಂಡಲ್ಲಿ ಸ್ವಲ್ಪ ಹಂಗೆ ಜೋಶಾಗಿ ಜಾಲಿ ಆಗಿದೆ. ಡಿಫ್ರೆಂಟ್ ಚೆನ್ನಾಗಿತ್ತು. ಕಾಂಪ್ಲಿಮೆಂಟ್ರಿಯಾಗಿ ಒಂದು ಲೆಗ್ ಪೀಸ್ ಸಿಗುತ್ತೆ, ಮತ್ತು ವಾಟರ್ ಬಾಟಲ್ ಅದು ಚಾರ್ಜಬಲ್ ಆಗುತ್ತೆ. ಬಿರಿಯಾನಿ ಒಂದು 150 rupees ಮಟನ್ ಬಿರಿಯಾನಿ. ಟೋಟಲ್ ಆಗಿ 280-270 rupees ಆಗುತ್ತೆ. ಈಗ ಸ್ಟಾರ್ಟ್ ಮಾಡೋಣ. ಬಿರಿಯಾನಿ, ಮಟನ್ ಬಿರಿಯಾನಿ ಟೇಸ್ಟ್ ಹೇಗಿದೆ ಅಂದ್ಬಿಟ್ಟು ಟ್ರೈ ಮಾಡೋಣ. ಸೊ ನೀವು ಬನ್ನಿ, ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಓಕೆ, ಚೆನ್ನಾಗಿದೆ. ಪೀಸ್ ಹೇಗಿದೆ ಅಂದ್ಬಿಟ್ಟು ನೋಡೋಣ. ಪೀಸಿನ ಓಕೆ, ಚೆನ್ನಾಗಿ ಬೆಂದಿದೆ. ಸೊ ಇದು ಕಾಂಪ್ಲಿಮೆಂಟ್ರಿ ಅಲ್ಲ, ಸೂಪು. ಸೊ ನೋಡಿ, ಸೂಪ್ ಕೂಡ ತುಂಬ ಚೆನ್ನಾಗಿದೆ. ಬಿಸಿ ಬಿಸಿಯಾಗಿ ಹಾಟ್ ಆಗಿದೆ. ಸೊ ರೈಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಲೆಗ್ ಪೀಸ್ ಅಂತ ಬಿಸಿ ಬಿಸಿಯಾಗಿ ಹೊಗೆ ಬರ್ತಾ ಇದೆ ನೋಡಿ, ಹೊಗೆ ಎದ್ದಲ್ತಾ ಇದೆ. ಸ್ಲೋ ತಿನ್ಬೇಕಾಗುತ್ತೆ, ಯಾಕಂದರೆ ತುಂಬ ಬಿಸಿ ಇದೆ. ಸೊ ಬೇಗ ತಿನ್ನೋ ಅಂದ್ಬಿಟ್ಟು ಟ್ರೈ ಮಾಡೋದು ಆಗಲ್ಲ, ಆರಾಮಾಗಿ ತಿನ್ನಬೇಕು. ಇದು ಮಟನ್ ಬೋನ್. ಚೆನ್ನಾಗಿದೆ. ಸ್ವಲ್ಪ ಸ್ಪೈಸಿ ಆಗಿದೆ. ಎಲ್ಲರೂ ಮಟನ್ಗೆ ಏನೇನು ಯೂಸ್ ಮಾಡ್ತಾರೆ ಸೇಮ್ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಯಾಕಂದರೆ ಇನ್ನೊಂದು ಬೆಳಗ್ಗೆ ಇಷ್ಟೊತ್ತಲ್ಲಿ ತಿನ್ನಬೇಕಾದ್ರೆ ಸ್ವಲ್ಪ ಟೈಟ್ ಅನಿಸುತ್ತೆ. ಸೊ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಅದು ಅಭ್ಯಾಸ ಆಗ್ಬಿಡ್ತದೆ ಅಷ್ಟೇ. ಸೊ ಗೈಸ್, ಇವತ್ತಿಗೆ ಇಷ್ಟೇ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗೋಣ. ಅದುವರೆಗೂ ಬಾಯ್, ಟೇಕ್ ಕೇರ್.